ಮಹಿಳೆಯರ ಮನಗೆಲ್ಲಲು ದಳಪತಿಗಳ ಮಾಸ್ಟರ್ ಪ್ಲಾನ್. ಕೈ ಗ್ಯಾರಂಟಿಯನ್ನ ನಂಬಿದ ಮಹಿಳೆಯರೇ ಟಾರ್ಗೆಟ್. ಮಹಿಳೆಯರ ಮನಗೆಲ್ಲಲು ದಳಪತಿಗಳ ಮಾಸ್ಟರ್ ಪ್ಲಾನ್. ಇದೀಗ ಕೈ ಗ್ಯಾರಂಟಿಗಳನ್ನ ನಂಬಿದ ಮಹಿಳೆಯರೇ ಟಾರ್ಗೆಟ್ ಅನ್ನುವಂತಹ ಪ್ರಶ್ನೆ. ಜಿಬಿಎ ಚುನಾವಣೆ ಗೆಲ್ಲಲು ಮಹಿಳಾ ಮಣಿಗಳಿಗೆ ಎಚ್ಡಿಕೆ ಮಣೆ ಹಾಕ್ತಾ ಇದ್ದಾರೆ. ಈಗ ದೋಸ್ತಿಯಲ್ಲಿ ಬಿರುಕು, ಒಬ್ಬೊಬ್ಬರಿಗೊಂದು ಚಿಂತೆ ಅನ್ನುವಂಥದ್ದು. ಎಲೆಕ್ಷನ್ ಅತ್ತ ಜೆಡಿಎಸ್ ಮುಖ, ಬಿಜೆಪಿಗೆ ಕ್ರಾಸ್ ವೋಟಿಂಗ್ ಗದ್ದೆ ವ್ಯಾಕುಲ. ಅಡ್ಡ ಮತದಾನ ವಿಚಾರ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ. ಆದರೆ ಅಡ್ಡ ಮತದಾನದ ಚಿಂತೆ ಬಿಟ್ಟ ದೋಸ್ತಿ ಜೆಡಿಎಸ್. ಮುಂಬರುವ ಚುನಾವಣೆಗಳತ್ತ ದಳಪತಿಗಳ ಚಿತ್ತ ಇರುವಂಥದ್ದು ಇದೀಗ. ಮಹಿಳೆಯರ ಮನಗೆಲ್ಲಲು ದಳಪತಿಗಳ ಮಾಸ್ಟರ್ ಪ್ಲಾನ್. ಕೈ ಗ್ಯಾರಂಟಿಯನ್ನ ನಂಬಿದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾರಾ ಆಗಿದ್ರೆ ದಳಪತಿ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆಗ್ತಾ ಇದೆ. ಜಿಬಿಎ ಚುನಾವಣೆಯನ್ನ ಗೆಲ್ಲಲು ಮಹಿಳಾ ಮಣಿಗಳಿಗೆ ಎಚ್ಡಿಕೆ ಅವರು ಮಣೆ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ದೋಸ್ತಿಯಲ್ಲಿ ಬಿರುಕೇನಾದ್ರೂ ಮೂಡಿದೆಯಾ? ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಆಗ್ತಾ ಇದೆ. ಎಲೆಕ್ಷನ್ ಅತ್ತ ಜೆಡಿಎಸ್ ಮುಖ ಮಾಡಿರುವಂಥದ್ದು, ಬಿಜೆಪಿಗೆ ಕ್ರಾಸ್ ವೋಟಿಂಗ್ನದ್ದೇ ಈಗ ತಳಮಳ ಆಗ್ತಾ ಇರುವಂಥದ್ದು. ಅಡ್ಡ ಮತದಾನದ ವಿಚಾರ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಬಿಜೆಪಿ ಪಕ್ಷ. ಆದರೆ ಅಡ್ಡ ಮತದಾನದ ಚಿಂತೆಯನ್ನ ಬಿಟ್ಟಿರುವಂಥದ್ದು ದೋಸ್ತಿ ಜೆಡಿಎಸ್ ಪಕ್ಷ. ಲೋಕಲ್ ಬಾಡಿ ಎಲೆಕ್ಷನ್ಗೆ ಜೆಡಿಎಸ್ ಭರ್ಜರಿ ತಯಾರಿ. ಜಿಬಿಎಯಲ್ಲಿ ಹೆಚ್ಚು ಸ್ಥಾನ ಗಳಿಕೆಗೆ ಜೆಡಿಎಸ್ ಈಗಲೇ ಪ್ಲಾನ್. ಜಿಬಿಎಗಾಗಿ ಜೆಡಿಎಸ್ ಮಹಿಳಾ ವಿಭಾಗದ ಸಭೆ ಕರೆದ ಎಚ್ಡಿಕೆ. ಜೂನ್ 28ರಂದು ಜಿಬಿಎಯ ಜೆಡಿಎಸ್ ಮಹಿಳಾ ವಿಭಾಗದ ಸಭೆ. ಜಿಬಿಎಯಲ್ಲಿ ಮಹಿಳಾ ಮಣಿಗಳ ಮತ ಸೆಳೆಯಲು ಪ್ಲಾನ್. ಸದ್ಯ ಗ್ಯಾರಂಟಿಗಾಗಿ ಕಾಂಗ್ರೆಸ್ನತ್ತ ಮಹಿಳಾ ಮಣಿಗಳ ಮತ. ಆದ್ರೆ ಮಹಿಳೆಯರ ವೋಟ್ ಕನ್ವರ್ಟ್ಗೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರುವಂತದ್ದು ದಳಪತಿಗಳು. ಗೃಹಲಕ್ಷ್ಮಿಯರು 5,000 ಕೋಟಿ ಹಣ ಎಲ್ಲಿ ಹೋಯ್ತು ಪ್ರಶ್ನೆ ಆಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಮುಂದಿಟ್ಕೊಂಡೇ ಮಹಿಳೆಯರನ್ನ ಸೆಳೆಯಲು ಪ್ಲಾನ್ ಮಾಡ್ತಾ ಇರುವಂತದ್ದ ಹಾಗಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂಥದ್ದು. ಇದೀಗ ಲೋಕಲ್ ಬಾಡಿ ಎಲೆಕ್ಷನ್ಗೆ ಜೆಡಿಎಸ್ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಜಿಬಿಎಯಲ್ಲಿ ಹೆಚ್ಚು ಸ್ಥಾನ ಗಳಿಕೆಗೆ ಜೆಡಿಎಸ್ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಜಿಬಿಎಗಾಗಿ ಜೆಡಿಎಸ್ ಮಹಿಳಾ ವಿಭಾಗದ ಸಭೆಯನ್ನ ಕರೆದಿದ್ರ ಎಚ್ಡಿಕೆ. ಜೂನ್ 28ರಂದು ಜಿಬಿಎಯ ಒಂದು ಮಹಿಳಾ ವಿಭಾಗದ ಸಭೆಯಾಗಿತ್ತು. ಜಿಬಿಎನಲ್ಲಿ ಮಹಿಳಾ ಮಣಿಗಳ ಮತ ಸೆಳೆಯಲು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಸದ್ಯ ಗ್ಯಾರಂಟಿಗಾಗಿ ಕಾಂಗ್ರೆಸ್ನತ್ತ ಮಹಿಳಾ ಮಣಿಗಳ ಮತ ಇರುವಂಥದ್ದು. ಆದ್ರೆ ಮಹಿಳೆಯರ ವೋಟ್ ಕನ್ವರ್ಟ್ಗೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ. ಗೃಹಲಕ್ಷ್ಮಿಯರನ್ನೇ ಮುಂದಿಟ್ಕೊಂಡು ಇದೀಗ ಗೃಹಲಕ್ಷ್ಮಿ ಮುಂದಿಟ್ಕೊಂಡೇ ಮಹಿಳೆಯರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇದೀಗ ಎಲೆಕ್ಷನ್ಗೆ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು. ಜಿಬಿಎ ಎಲೆಕ್ಷನ್ಗೆ ಇದೀಗ ಜೆಡಿಎಸ್ ಈಗಲೇ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂಥದ್ದು. ಆಗಸ್ಟ್ನಲ್ಲಿ ಈ ಒಂದು ಚುನಾವಣೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ಜಿಬಿಎ ಎಲೆಕ್ಷನ್ ನಡೆಯುವಂಥದ್ದು. ಮಹಿಳಾ ವಿಭಾಗದ ಸಭೆಯನ್ನ ಕರೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಜೂನ್ 28ರಂದು ಜಿಬಿಎನ ಜೆಡಿಎಸ್ ಮಹಿಳಾ ಸಭೆಯನ್ನ ಆಗಿರುವಂಥದ್ದು. 28ಕ್ಕೆ ಈ ಒಂದು ಸಭೆಯನ್ನ ಕರೆದಿರುವಂಥದ್ದು. ಸದ್ಯ ಗ್ಯಾರಂಟಿಗಾಗಿ ಕಾಂಗ್ರೆಸ್ನತ್ತ ಮಹಿಳಾ ಮಣಿಗಳ ಮತ ಇರುವಂಥದ್ದು. ಅದನ್ನ ಹೇಗೆ ಸೆಳಿಬೇಕು, ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದೇ ಈಗ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗಾಗಲೇ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಗೃಹಲಕ್ಷ್ಮಿಯ 5,000 ಕೋಟಿ ಹಣ ಎಲ್ಲಿ ಹೋಯಿತು, ಇದೇ ಒಂದು ಪ್ರಶ್ನೆಯನ್ನ ಮುಂದಿಟ್ಕೊಂಡು ಮಹಿಳೆಯರ ಮತವನ್ನ ಸೆಳೆಯಲು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಈಗ ಬೆಂಗಳೂರಿನಲ್ಲಿ ಜಿಬಿಎ ಎಲೆಕ್ಷನ್ಗೆ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಜೆಡಿಎಸ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ನೇರ ಸಂಪರ್ಕದಲ್ಲಿ. ದಳಪತಿಗಳು ಈಗ ಚುನಾವಣೆಗಳತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ಜೀವನ್ ಈ ಕುರಿತಾಗಿ?
ಎಸ್ ಗಂಗಾ, ಏನಿ ಒಂದು ಜಿ ಬಿ ಎಲೆಕ್ಷನ್ ಏನು ಆಗಸ್ಟ್ 30ಕ್ಕೆ ಡೆಡ್ಲೈನನ್ನು ಕೊಟ್ಟಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಎಲ್ಲ ಪಕ್ಷಗಳು ಈಗ ಆಲ್ರೆಡಿ ಸಿದ್ಧತೆಗಳನ್ನು ಮಾಡ್ಕೊತೀವಿ. ಇನ್ನು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ತೆರೆಮರೆಯಲ್ಲಿ ಈ ಒಂದು ಚುನಾವಣೆಗೆ ಎಲ್ಲರೂ ಕೂಡ ಸಿದ್ಧತೆಗಳು, ತಂತ್ರಗಳು, ಪ್ರತಿತಂತ್ರಗಳನ್ನು ರೂಪಿಸ್ತಾ ಇರುವಂಥದ್ದು. ಯಾಕಂದರೆ GBA ಎಲೆಕ್ಷನ್ ಕಳೆದ ಬಾರಿ ಏನು BBMP ಎಲೆಕ್ಷನ್ ನಡೆದು ಕಳೆದ ಬಾರಿ 2015ರಲ್ಲಿ ಎಲೆಕ್ಷನ್ ಆಗಿರುವಂಥದ್ದು. 11 ವರ್ಷ ಆಗಿದೆ ಈಗ ಆಲ್ರೆಡಿ ಎಲೆಕ್ಷನ್ ಆಗಿ. 11 ವರ್ಷದಿಂದ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಪೊರೇಟರ್ ಆಗಿರ್ಬೋದು ಯಾರೂ ಕೂಡ ಇಲ್ಲ. ಅಲ್ಲಿ 6 ವರ್ಷದಿಂದ ಕಾರ್ಪೊರೇಟರ್ ಆಗಿರ್ಬೋದು ಯಾರೂ ಕೂಡ ಇಲ್ಲ ಆ ಒಂದು 2015ರ ಚುನಾವಣೆ ನಂತರ. ಈ ಒಂದು ವಿಚಾರವಾಗಿ ಈಗ ಸದ್ಯ ಈ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಇದನ್ನು ಗಂಭೀರವಾಗಿ ಎಲ್ಲ ಪಕ್ಷಗಳು ಕೂಡ ಪರಿಗಣಿಸಿರುವಂಥದ್ದು. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು GBA ಎಲೆಕ್ಷನ್ಗೆ ತಂತ್ರಗಳನ್ನು ಮಾಡ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಇನ್ನು ಮಹಿಳಾ ವಿಭಾಗದ JDS ಮಹಿಳಾ ವಿಭಾಗದ ಸದಸ್ಯರನ್ನು ಏನು ಸಭೆಯನ್ನು ಕೂಡ ಕರೆದಿರುವಂಥದ್ದು 28ನೇ ತಾರೀಕು. ಈ ಒಂದು ಸಭೆಯಲ್ಲಿ ಏನು ಅಂದರೆ ಏನು ಇವಾಗ ಕಾಂಗ್ರೆಸ್ ಅವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಈ ಎಲ್ಲ ಗ್ಯಾರಂಟಿಗಳನ್ನು ಯಾವ ರೀತಿ ಅಂದರೆ ಅವರ ಒಂದು ಪಕ್ಷಕ್ಕೆ ಅಂದರೆ ಯಾವುದೇ ರೀತಿಯಾದಂತಹ ಜನರಿಗೆ ಒಳ್ಳೆಯದಾಗ್ತಿಲ್ಲ, ಈ ಒಂದು ಪಕ್ಷದ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅನ್ನೋ ಒಂದು ಪರಿಣಾಮವನ್ನು ಏನಾದರೂ ಜನರ ಮುಂದೆ ಇಟ್ಟು ಈ ಒಂದು ವಿಚಾರವಾಗಿ GBA ಎಲೆಕ್ಷನ್ನಲ್ಲಿ ಮಹಿಳೆಯರ ಓಟನ್ನು ಇನ್ನು JDSನವರು ಸೆಳೆಯೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ ಒಂದು ಬಗ್ಗೆ ಚರ್ಚೆ, ಗಂಭೀರವಾದಂತಹ ಚರ್ಚೆ GBA ಎಲೆಕ್ಷನ್ ಬಗ್ಗೆ ನಡೆಸ್ತಾ ಇರೋವಂಥದ್ದು 28ನೇ ತಾರೀಕಿನಂದು. ಇನ್ನು ಇದರ ಜೊತೆಗೆ GBA ಎಲೆಕ್ಷನ್ ಏನು ಈಗ ಅನೌನ್ಸ್ ಆಗಿದೆ, ಅನೌನ್ಸ್ ಆದ ಸುಪ್ರೀಂ ಕೋರ್ಟ್ ಅನೌನ್ಸ್ನಂತೆ ಈ ಬಾರಿ ನಡೆಯುತ್ತೆ ಅನ್ನೋದು ಕನ್ಫರ್ಮೇಷನ್ ಕೂಡ ಸಿಕ್ಕಿರೋವಂಥದ್ದು. ಸರ್ಕಾರನೂ ಕೂಡ GBA ಎಲೆಕ್ಷನ್ ಮಾಡೇ ತೀರ್ತೀವಿ ಅನ್ನೋವಂಥದ್ದನ್ನ ಹೇಳಿರೋವಂಥದ್ದು. ಈ ಒಂದು ವಿಚಾರವಾಗಿ ಎಲ್ಲ ಪಕ್ಷಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಸದ್ಯ ಈ ಒಂದು ವಿಚಾರದಲ್ಲಿ GBA ಎಲೆಕ್ಷನ್ ಏನಾದರೂ ಮಾಡಿ ನಮ್ಮ ತೆಕ್ಕೆಗೆ ಬರಬೇಕು ಅನ್ನೋವಂಥದ್ದು BJP ಆಗಿರ್ಬೋದು, JDS ಅಂದರೆ ಮೈತ್ರಿ ಪಕ್ಷದವರು ಕೂಡ ಈ ಒಂದು GBA ಎಲೆಕ್ಷನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನು ಇದರಲ್ಲಿ JDS ತಮ್ಮದು ಹೆಚ್ಚು ಸ್ಥಾನಗಳು ಬರಲಿ ಅನ್ನೋ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ಚರ್ಚೆಗಳನ್ನು ಹಾಗೂ ಎಲ್ಲ ಮಾಡ್ತಿರೋವಂಥದ್ದು ಗಂಗಾ.